ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಡಾಕ್ಟರ್ ಶ್ರೀಕಾಂತ್ ಶಿವಗೋನ್ ಆ್ಯಂಡ್ ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ನಿಮಗೆ ಈ ಪೈಲ್ಸ್ ಅಥವಾ ಕನ್ನಡದಲ್ಲಿ ಮೂಲವ್ಯಾಧಿ ಅಂತ ಏನು ಹೇಳಿ ಕರಿತೀವೋ ಅದಕ್ಕೆ ಕೆಲವೊಂದಿಷ್ಟು ಟಿಪ್ಸ್ಗಳನ್ನು ಅಂದರೆ ಹೋಮ್ ರೆಮಿಡೀಸ್ಗಳನ್ನು ಅಂದರೆ ಮನೆ ಮದ್ದುಗಳನ್ನು ಹೇಳಿಕೊಡ್ಲಿದ್ದೇನೆ. ಅದಲ್ಲದೆ ಪೈಲ್ಸ್ ಅಂದರೆ ಏನು, ಯಾರಲ್ಲಾಗುತ್ತೆ ಅದನ್ನು ಕೂಡ ಹೇಳಿಕೊಡ್ಲಿದ್ದೇನೆ. ಹಾಗಾಗಿ ಈ ವಿಡಿಯೋನ ಕೊನೆಯ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಒತ್ತಿ. ಸೊ ಮೊದಲಿಗೆ ನಾವು ಈ ಪೈಲ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತಂದರೆ ಈ ನಮ್ಮ ಗುದದ್ವಾರದಲ್ಲಿ ಅಂದರೆ ಮೋಷನ್ ಹೋಗೋ ಜಾಗದಲ್ಲಿ ಏನು ರಕ್ತನಾಳಗಳಿರುತ್ತಾವೋ, ವೇನ್ಸ್ಗಳೇನಿರ್ತಾವೋ ಅದರಲ್ಲಿ ಏನಾದರೂ ಊತ ಬಂದುಬಿಟ್ಟು ಅದರ ಸುತ್ತಮುತ್ತಲಿನ ಒಂದು ಟಿಶ್ಯೂ ಏನಿರುತ್ತೋ ಆ ಟಿಶ್ಯೂ ಜೊತೆ ಸ್ಕಿನ್ ಜೊತೆ ಹೊರಗಡೆ ಊದ್ಕೊಂಡು ಜೋತು ಬಿದ್ದಾಗ ಅದಕ್ಕೆ ನಾವು ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂತ ಹೇಳಿ ಕರಿತೀವಿ. ಸೊ ಈ ಪೈಲ್ಸ್ ಅಥವಾ ಮೂಲವ್ಯಾಧಿ ಆದಾಗ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಏನೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತವೆ. ಸೊ ಮೊದಲಿಗೆ ಆ ಮೋಷನ್ ಹೋಗೋ ಜಾಗದಲ್ಲಿ ಗುದದ್ವಾರದಲ್ಲಿ ಒಂದು ಗಂಟು ಥರ, ಒಂದು ಮೊಳಕೆ ಥರ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಅಲ್ಲಿ ನಿಮಗೆ ನೋವಾಗಿರ್ಬೋದು, ಉರಿ ಆಗಿರ್ಬೋದು ಆ್ಯಂಡ್ ಕೆಲವೊಂದು ಸರ್ತಿ ರಕ್ತಸ್ರಾವ ಕೂಡ ಆಗ್ಬೋದು. ಅದಲ್ಲದೆ ಯಾವಾಗಲೂ ಅಲ್ಲಿ ಒಂಥರದ್ದು ಡಿಸ್ಕಂಫರ್ಟು ಯಾವಾಗಲೂ ನಿಮಗೆ ಇದ್ದೇ ಇರುತ್ತೆ. ಸೊ ಕಾಮನ್ ಆಗಿ ಈ ಪೈಲ್ಸ್ ಅನ್ನೋದು, ಮೂಲವ್ಯಾಧಿ ಅನ್ನೋದು ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ, ಯಾರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಮೊದಲಿಗೆ ನಾವು ನೋಡೋದಾದರೆ ಯಾರಲ್ಲಿ ಇದು ಒಂದು ಮಲಬದ್ಧತೆಯ ಸಮಸ್ಯೆ ಇರುತ್ತೋ, ಅಂದರೆ ಕಾನ್ಸ್ಟಿಪೇಷನ್ ಅನ್ನೋ ಒಂದು ಸಮಸ್ಯೆ ಏನಿರುತ್ತೋ, ಅಂದರೆ ಮೋಷನ್ ಹೋಗಬೇಕಾದ್ರೆ ತುಂಬ ಮುಕ್ಕಿ ಹೋಗ್ತಾರೆ, ತುಂಬ ಸ್ಟ್ರೈನ್ ಮಾಡ್ತಾರೆ, ತುಂಬ ಒಂದು ಶಕ್ತಿ ಹಾಕಿ ಮೋಷನ್ನ ಪಾಸ್ ಮಾಡ್ತಾರೆ, ಅವರಲ್ಲಿ ತುಂಬ ಜನರಲ್ಲಿ ಈ ಥರದೊಂದು ನಿಮಗೆ ಪೈಲ್ಸ್ ಅನ್ನೋ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಯಾರು ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾರೋ, ಈ ಸ್ಪೆಷಲಿ ಈ ಡ್ರೈವರ್ಸ್ಗಳಾಗಿರ್ಬೋದು, ಬಸ್ ಡ್ರೈವರ್ಸ್ ಆಗಿರ್ಬೋದು, ಆಟೋ ಡ್ರೈವರ್ಸ್ ಆಗಿರ್ಬೋದು, ಅಥವಾ ಈ ಟೆಕ್ಕೀಸ್ಗಳಾಗಿರ್ಬೋದು, ತುಂಬ ಹೊತ್ತು ತುಂಬ ಅವರ್ಸ್ಗಳಗಟ್ಟಲೆ, ತುಂಬ ಗಂಟೆಗಳಗಟ್ಟಲೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಅವರಲ್ಲೂ ಕೂಡ ಈ ಥರದೊಂದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಅದಲ್ಲದೆ ಯಾರಲ್ಲಿ ತುಂಬ ಜಾಸ್ತಿ ವೇಟ್ ಇರುತ್ತೋ, ಯಾರು ತುಂಬ ಒಬೇಸ್ ಇರ್ತಾರೋ, ಯಾರ ವೇಟ್ ತುಂಬ ಜಾಸ್ತಿ ಇರುತ್ತೋ ಅವರಲ್ಲಿ ಈ ಥರದೊಂದು ಪೈಲ್ಸ್ ಅನ್ನೋ ಸಮಸ್ಯೆ ತುಂಬ ಕಾಣಿಸ್ಕೊಳ್ಳುತ್ತೆ, ರೈಟ್. ಅದಲ್ಲದೆ ಯಾರು ತುಂಬ ಈ ಡ್ರಿಂಕ್ಸ್ ಮಾಡ್ತಾರೋ, ಆಲ್ಕೋಹಾಲ್ನ ಜಾಸ್ತಿ ಕುಡಿತಾರೋ, ಆಮೇಲೆ ಯಾರಲ್ಲಿ ಲಿವರ್ ಸಮಸ್ಯೆ ಇರುತ್ತೋ ಅವರಲ್ಲೂ ಕೂಡ ಪೈಲ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆಮೇಲೆ ಅದಲ್ಲದೆ ಈ ಪ್ರೆಗ್ನೆಂಟ್ ವುಮೆನ್ಸ್ಗಳಲ್ಲಿ, ಅಂದರೆ ಈ ಪ್ರೆಗ್ನೆಂಟ್ ಇರೋ ವುಮೆನ್ಸ್ಗಳಲ್ಲಿ ಅಥವಾ ಈ ಡ್ಯೂರಿಂಗ್ ಲೇಬರ್ ಟೈಮ್ ಅಂದರೆ ಡೆಲಿವರಿ ಟೈಮ್ ಆಗೋ ಟೈಮಲ್ಲೂ ಏನಾಗುತ್ತೆ ಅಂದರೆ ಪೈಲ್ಸ್ ಆಗೋ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಹಾಗಾದರೆ ಈ ಪೈಲ್ಸ್ ಅಥವಾ ಮೂಲವ್ಯಾಧಿಗೆ ಮನೆಮದ್ದೇನು, ಹೋಮ್ ರೆಮಿಡೀಸ್ ಏನು? ಸೊ ಮೊದಲಿಗೆ ನೀವು ಒಂದು ವೆರಿ ಎಫೆಕ್ಟಿವ್ ಹೋಮ್ ರೆಮಿಡಿನ ಟ್ರೈ ಮಾಡ್ಬೋದು. ಯಾವುದಪ್ಪ ಅದು ಅಂದರೆ ಸಿಟ್ಸ್ ಬಾತ್. ಈ ಸಿಟ್ಸ್ ಬಾತಲ್ಲಿ ನೀವೇನು ಮಾಡಬೇಕು ಅಂದರೆ ಮನೇಲಿರುವಂಥ ಒಂದು ಟಬ್ನ ತೊಗೊಬೇಕು. ಈ ಟಬ್ಗೆ ಅರ್ಧದಷ್ಟು ಬಿಸಿ ನೀರನ್ನು ಹಾಕ್ಕೊಬೇಕು. ನಿಮಗೆ ಎಷ್ಟು ಟಾಲರಬಲ್ ಇದೆಯೋ ಅಷ್ಟು ಬಿಸಿ ನೀರನ್ನು ನೀವು ಹಾಕ್ಕೊಬೋದು. ಆಮೇಲೆ ಈ ನೀರಿಗೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ನೀವು ಹಾಕ್ಕೊಬೋದು. ಈ ಬಿಸಿ ನೀರಲ್ಲಿ ನೀವು 10 ರಿಂದ 15 ನಿಮಿಷ ಕೂತ್ಕೊಬೇಕು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಗುದದ್ವಾರದಲ್ಲಿ ಏನು ಮಸಲ್ಸ್ಗಳಿರ್ತಾವೋ ಅವು ರಿಲ್ಯಾಕ್ಸ್ ಆಗಿಬಿಡ್ತವೆ, ಅಂದರೆ ಮಾಂಸಗಳು ತುಂಬ ರಿಲ್ಯಾಕ್ಸ್ ಆಗಿಬಿಡ್ತವೆ, ರಕ್ತ ಸಂಚಲನಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಅಲ್ಲಿ ಏನು ನೋವಿರುತ್ತೋ, ಉರಿ ಇರುತ್ತೋ, ಅಥವಾ ಅಲ್ಲಿ ಏನು ರಕ್ತಸ್ರಾವ ಆಗ್ತಿರುತ್ತೋ ಅದೆಲ್ಲ ಕಮ್ಮಿ ಹಾಕ್ಕೊಂಡು ಬರುತ್ತೆ. ಸೊ ಈ ಒಂದು ಎಫೆಕ್ಟಿವ್ ಹೋಮ್ ರೆಮಿಡಿ ಸಿಟ್ಸ್ ಬಾತ್ನ ನೀವು ಮೊದಲಿಗೆ ಟ್ರೈ ಮಾಡ್ಬೋದು. ಸೊ ಇನ್ನೊಂದು ಎಫೆಕ್ಟಿವ್ ಹೋಮ್ ರೆಮಿಡಿ ನೀವು ಯಾವುದು ಟ್ರೈ ಮಾಡ್ಬೋದು ಅಂದರೆ ಈ ಐಸ್ ಪ್ಯಾಕ್ನ ಯೂಸ್ ಮಾಡ್ಬೋದು ಅಥವಾ ಕೋಲ್ಡ್ ಪ್ಯಾಕ್ನ ಯೂಸ್ ಮಾಡ್ಬೋದು. ಈ ಐಸ್ ಪ್ಯಾಕ್ನ, ಕೋಲ್ಡ್ ಪ್ಯಾಕ್ನ ನೀವು ಅಲ್ಲಿ ಗುದದ್ವಾರದಲ್ಲಿ ಅಪ್ಲೈ ಮಾಡಿದಾಗ, ಹಿಡಿದಿಟ್ಟಾಗ ಏನಾಗುತ್ತೆ ಅಂದರೆ ಅಗೇನಲ್ಲಿ ಆಗುವಂಥ ಒಂದು ಊತ ಕಮ್ಮಿ ಆಗುತ್ತೆ, ನೋವು ಕಮ್ಮಿ ಆಗಿರುತ್ತೆ, ಆಮೇಲೆ ಡಿಸ್ಕಂಫರ್ಟ್ ಕೂಡ ಕಮ್ಮಿ ಆಗುತ್ತೆ. ಸೊ ಅದಲ್ಲದೆ ನೀವು ಅಲ್ಲಿ ಎಫೆಕ್ಟೆಡ್ ಏರಿಯಾನಲ್ಲಿ, ಅಂದರೆ ಎಲ್ಲಿ ಪೈಲ್ಸ್ ಆಗಿದೆಯೋ, ಎಲ್ಲಿ ನಿಮಗೆ ಡಿಸ್ಕಂಫರ್ಟ್ ಇದೆಯೋ ಅಂದರೆ ಗುದದ್ವಾರದಲ್ಲಿ, ಅಲ್ಲಿ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಬೋದು, ಅಂದರೆ ಕೊಕೊನಟ್ ಆಯಿಲ್ನ ಯೂಸ್ ಮಾಡ್ಬೋದು. ಆಮೇಲೆ ಅಲೋವೆರಾ ಜೆಲ್ನ ಕೂಡ ಅಲ್ಲಿ ಅಪ್ಲೈ ಮಾಡ್ಬೋದು. ಎರಡರಲ್ಲಿ ಕೂಡ ಒಂದು ಆ್ಯಂಟಿ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್ ಇರೋದ್ರಿಂದ ಅಲ್ಲಿ ನಿಮಗೆ ಒಂದು ಪೇನು, ಡಿಸ್ಕಂಫರ್ಟ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಅದಲ್ಲದೆ ಅಲ್ಲಿ ಒಂದು ಸೂದಿಂಗ್ ಎಫೆಕ್ಟ್ ಕೂಡ ನಿಮಗೆ ಕೊಡುತ್ತೆ. ಆಮೇಲೆ ಇದರ ಜೊತೆಯಲ್ಲೇ ನೀವು ನಿಮ್ಮ ಫ್ಲೂಯಿಡ್ ಇಂಟೇಕ್ನ ಜಾಸ್ತಿ ಮಾಡ್ಕೊಳ್ಳಿ. ಅಂದರೆ ಈ ನೀರಾಗಿರ್ಬೋದು, ಎಳ್ನೀರಾಗಿರ್ಬೋದು, ಅಥವಾ ಈ ಜ್ಯೂಸಿ ಏನಂತಾರೆ ಫ್ರೂಟ್ಸ್ನ ಆಗಿರ್ಬೋದು ಜಾಸ್ತಿ ತೊಗೊಳ್ಳಿ, ಮೊಸರು ಮಜ್ಜಿಗೆನ ತೊಗೊಳ್ಳಿ. ಸೊ ನೀರಿನ ಅಂಶ ನೀವು ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಮೋಷನ್ ಹಾರ್ಡ್ ಆಗೋದಿಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ಯಾರಲ್ಲಿ ಮೋಷನ್ ಜಾಸ್ತಿ ಹಾರ್ಡ್ ಹೋಗುತ್ತೆ, ಅಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ ಆಗುತ್ತೋ ಅವರಲ್ಲಿ ಪೈಲ್ಸ್ ಆಗುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ. ಆಮೇಲೆ ಕಾನ್ಸ್ಟಿಪೇಷನ್ ಇದ್ದಾಗ ನಿಮಗೆ ನೋವು, ಉರಿ, ರಕ್ತಸ್ರಾವ, ಆಮೇಲೆ ಇಲ್ಲಿ ಸಂಕಟ ಜಾಸ್ತಿ ಆಗುತ್ತೆ.
ನೀವು ಫ್ಲೂಯಿಡ್ ಇಂಟೇಕ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಅಂದರೆ ಮೋಷನ್ ಸಲೀಸಾಗಿ ಹೋಗುತ್ತೆ. ಆಮೇಲೆ ಅಲ್ಲಿ ನಿಮಗೆ ಒಂದು ಪೈಲ್ಸ್ ಏನಾಗಿದೆಯೋ ಅದು ಹೀಲ್ ಆಗೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದಲ್ಲದೆ ಈ ಫೈಬರ್ ರಿಚ್ ಡಯಟ್ನ ಜಾಸ್ತಿ ತಗೊಳ್ಳಿ. ಅಂದರೆ ಫೈಬರ್ ಅಂತಂದರೆ ಈ ನಾರು ಪದಾರ್ಥ ಇರುವಂಥ ಒಂದು ಆಹಾರಗಳನ್ನು ಜಾಸ್ತಿ ತಗೊಳ್ಳಿ. ಯಾವ ಆಹಾರಗಳಲ್ಲಿ ಈ ನಾರು ಪದಾರ್ಥ ಜಾಸ್ತಿ ಸಿಗುತ್ತೆ ಅಂದರೆ ನಿಮಗೆ ಒಂದು ಈ ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಅಂದರೆ ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ, ಆಮೇಲೆ ಗ್ರೇನ್ಸ್ಗಳಲ್ಲಿ, ಧಾನ್ಯಗಳಲ್ಲಿ, ಆಮೇಲೆ ಇನ್ನು ಲೆಗ್ಯೂಮ್ಸ್ಗಳಲ್ಲಿ ಅಂದರೆ ಕಾಳುಗಳಲ್ಲೆಲ್ಲ ಜಾಸ್ತಿ ನಿಮಗೆ ಈ ಫೈಬರ್ ಜಾಸ್ತಿ ಸಿಗುತ್ತೆ. ಓಕೆ, ಈ ಫೈಬರ್ ರಿಚ್ ಡಯಟ್ ಜಾಸ್ತಿ ತೊಗೊಂಡಾಗ ಏನಾಗುತ್ತೆ ಅಂದರೆ ಅಗೇನ್ ಮೋಷನ್ ತುಂಬ ಸಲೀಸಾಗಿ ಹೋಗುತ್ತೆ, ಈಸಿಯಾಗಿ ಹೋಗುತ್ತೆ. ಅದರಿಂದ ನಿಮಗೆ ಈ ಪೈಲ್ಸ್ ಅನ್ನೋ ಏನು ಸಮಸ್ಯೆ ಇರುತ್ತೋ ಅದರಲ್ಲಿ ನಿಮಗೆ ರಿಲೀಫ್ ಸಿಗೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಆಮೇಲೆ ಒಂಚೂರು ಡೈಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ. ಅಂದರೆ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು. ಓಕೆ, ಯಾವುದೇ ರೀತಿ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡಿ. ಸೊ ಈ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅಗೇನ್ ನಿಮ್ಮ ಗ್ಯಾಸ್ಟ್ರಿಕ್ ಮೋಟಿಲಿಟಿ ಇಂಪ್ರೂವ್ ಆಗುತ್ತೆ, ಮೋಷನ್ ಸಲೀಸಾಗಿ ಹೋಗುತ್ತೆ, ನಿಮ್ಮ ಗುದದ್ವಾರದಲ್ಲಿ ರಕ್ತ ಸಂಚಲನ ಎಲ್ಲ ಜಾಸ್ತಿ ಆಗುತ್ತೆ. ಓಕೆ, ಅಲ್ಟಿಮೇಟ್ಲಿ ನಿಮಗೆ ಏನಪ್ಪ ಅಂತಂದರೆ ಈ ಪೈಲ್ಸ್ನ ಒಂದು ಸಮಸ್ಯೆಯಲ್ಲಿ ರಿಲೀಫ್ ಕೊಡೋಕ್ಕೆ ಎಕ್ಸಸೈಸ್ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಅದಲ್ಲದೆ ತುಂಬ ಹೊತ್ತು ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಓಕೆ, ಇನ್ ಬಿಟ್ವೀನ್ ಬ್ರೇಕ್ಸ್ನ ತೊಗೊಳ್ಳಿ. ಅರ್ಧ ಗಂಟೆಗೆ ಒಂದು ಸಾರಿ ಬ್ರೇಕ್ನ ತೊಗೊಂಡ್ಬಿಟ್ಟು ಒಂದು 10-15 ನಿಮಿಷ ಓಡಾಡಿಬಿಟ್ಟು ಅಗೇನ್ ಬಂದು ಕೂತ್ಕೊಂಡು ನಿಮ್ಮ ಕೆಲಸನ ಕಂಟಿನ್ಯೂ ಮಾಡಿ. ಆಮೇಲೆ ಅದಲ್ಲದೆ ನಿಮ್ಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ಸ್ ಇದ್ದರೆ, ಅಂದರೆ ಆಲ್ಕೋಹಾಲ್ ಏನಾದರೂ ಜಾಸ್ತಿ ತೊಗೊತಿದ್ರೆ, ಸಿಗರೇಟ್ ಸ್ಮೋಕಿಂಗ್ ಜಾಸ್ತಿ ಮಾಡ್ತಿದ್ರೆ, ಆಮೇಲೆ ಕ್ಯಾಫಿನೇಟೆಡ್ ಡ್ರಿಂಕ್ಸ್ನ ಜಾಸ್ತಿ ತೊಗೊತಿದ್ರೆ, ಅದನ್ನೆಲ್ಲ ನೀವು ಕಮ್ಮಿ ಮಾಡ್ಕೊಂಡು ಬಂದಷ್ಟು ನಿಮಗೆ ಈ ಪೈಲ್ಸಲ್ಲಿ ರಿಲೀಫ್ ಸಿಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಿಮಗೂ ಈ ಥರ ಒಂದು ಪೈಲ್ಸ್ನ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಅಂದರೆ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಓಕೆ, ಡಾಕ್ಟರ್ನ ಕನ್ಸಲ್ಟ್ ಮಾಡದೇ ಇದ್ದಾಗ ಏನಾಗುತ್ತೆ ಅಂದರೆ ಈ ಪೈಲ್ಸ್ಗೆ ಪ್ರಾಪರಾಗಿ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಟ್ರೀಟ್ಮೆಂಟ್ ಸಿಗದೇ ಇದ್ದಾಗ ಏನಾಗುತ್ತೆ ಅಂದರೆ ಈ ಕಾಂಪ್ಲಿಕೇಶನ್ಗಳಾಗ್ತಾ ಹೋಗ್ತವೆ. ಅಂದರೆ ಈ ಪೈಲ್ಸ್ನ ಗ್ರೇಡ್ ಜಾಸ್ತಿ ಆಗ್ಬೋದು. ಓಕೆ, ರಕ್ತಸ್ರಾವ ಜಾಸ್ತಿ ಆಗಿಬಿಟ್ಟು ನಿಮ್ಮಲ್ಲಿ ದೇಹದಲ್ಲಿ ಏನಂದರೆ ರಕ್ತದಾಂಶ ಕಮ್ಮಿ ಆಗ್ಬೋದು, ಎನಿಮಿಯಾ ಅಂತ ಏನು ಹೇಳಿ ಕರಿತೀವೋ ಅದು ಆಗ್ಬೋದು. ಓಕೆ, ಸೊ ಕಾಂಪ್ಲಿಕೇಶನ್ಗಳು ಜಾಸ್ತಿ ಆಗ್ತಾ ಹೋಗ್ಬೋದು. ಓಕೆ, ಸೊ ಹಾಗಾಗಿ ನಿಮಗೆ ಈ ಥರ ಒಂದು ಸಿಮ್ಟಮ್ಸ್ ಕಂಡು ಬಂದಲ್ಲಿ ಇಮಿಡಿಯೇಟು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಓಕೆ, ಸ್ಪೆಷಲಿ ನೀವು ಹೋಮಿಯೋಪತಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಯಾಕಪ್ಪ ಅಂತಂದರೆ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯಾವುದೇ ರೀತಿ ಒಂದು ಸರ್ಜರಿ ಇಲ್ಲದೆ, ಟೆಕ್ನಿಕಲ್ ಪ್ರೊಸೀಜರ್ ಇಲ್ಲದೇ ಈ ಪೈಲ್ಸಿಗೆ ಒಂದು ಪ್ರಾಪರ್ ಆದಂಥ ಒಂದು ಟ್ರೀಟ್ಮೆಂಟ್ನ ಕೊಡ್ತೀವಿ. ಸೊ ನೀವು ನಮ್ಮಲ್ಲಿ ವಿಸಿಟ್ ಮಾಡಿದಾಗ ನಿಮ್ಮನ್ನು ಕರೆಕ್ಟಾಗಿ ಪ್ರಾಪರಾಗಿ ಚೆಕ್ ಮಾಡಿ ಈ ಪೈಲ್ಸ್ ಯಾವ ಹಂತದಲ್ಲಿದೆ ಅದನ್ನು ನೋಡ್ತೀವಿ. ಅಂದರೆ ಇದರಲ್ಲಿ ಗ್ರೇಡ್ಸ್ ಇರ್ತವೆ, ಆಮೇಲೆ ಇದರಲ್ಲಿ ಟೈಪ್ಸ್ಗಳಿರ್ತವೆ. ಇಂಟರ್ನಲ್ ಹೆಮೊರಾಯ್ಡ್ಸ್, ಎಕ್ಸ್ಟರ್ನಲ್ ಹೆಮೊರಾಯ್ಡ್ಸ್ ಅಂತ ಕರಿತೀವಿ. ಅಗೇನ್ ಇಂಟರ್ನಲ್ ಪೈಲ್ಸಲ್ಲಿ ನಿಮಗೆ 4 ಗ್ರೇಡ್ಗಳಿರ್ತವೆ. ಇಂಟರ್ನಲ್ ಪೈಲ್ಸ್ ಇದ್ದಾಗ ಯಾವ ಗ್ರೇಡಲ್ಲಿದೆ ಈ ಪೈಲ್ಸ್ನ ಅದನ್ನು ಚೆಕ್ ಮಾಡ್ತೀವಿ. ಆಮೇಲೆ ನಿಮಗೆ ಈ ಪೈಲ್ಸ್ ಯಾಕೆ ಬಂತು ಅದನ್ನು ಚೆಕ್ ಮಾಡ್ತೀವಿ. ಓಕೆ, ಆಮೇಲೆ ಬರೀ ಮೆಡಿಸಿನ್ಸ್ ಅಲ್ಲದೇ ಇದಕ್ಕೆ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟ್ನ ಕೊಡಲಾಗುತ್ತೆ. ಅಂದರೆ ನಿಮಗೆ ಒಂದು ಡೈಟ್ ಯಾವ ಥರ ನಿಮ್ದು ಇರಬೇಕು, ಆಮೇಲೆ ಯಾವ ಥರ ಎಕ್ಸಸೈಸ್ ಇರಬೇಕು, ಲೈಫ್ ಸ್ಟೈಲಲ್ಲಿ ನೀವು ಏನೇನು ಚೇಂಜ್ ಮಾಡಬೇಕು ನಿಮ್ಮ ಲೈಫ್ ಸ್ಟೈಲಲ್ಲಿ ಅದನ್ನೆಲ್ಲ ಹೇಳ್ಕೊಡ್ತೀವಿ. ಹಾಗಾಗಿ ಈ ಥರ ಒಂದು ಹೋಲಿಸ್ಟಿಕ್ ಟ್ರೀಟ್ಮೆಂಟು ನಿಮಗೆ ಕೊಟ್ಟಾಗ ಈ ಪೈಲ್ಸ್ ಅನ್ನೋ ಸಮಸ್ಯೆಗೆ ಕಂಪ್ಲೀಟಾಗಿ ಒಂದು ಕ್ಯೂರ್ ಸಿಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋಲಿ ಕೊಟ್ಟಿರುವಂಥ ಒಂದು ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನು ಒತ್ತಿ.